ಚಿರು, ಯಾರಿಗೆ ಫೋನ್ ಮಾಡ್ತಾ ಇದೆಯಾ? ದೀಪ ಅವ್ರಿಗೆ. ಚಿರು, ಇದು ನನ್ನ ಮರ್ಯಾದೆ ಪ್ರಶ್ನೆ. ಹೋಗಿ ಮಂಟಪದಲ್ಲಿ ಕೂತ್ಕೋ, ಎಲ್ಲರೂ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಅದಕ್ಕೆ ಪ್ಲೀಸ್, ಇದುವರೆಗೂ ನೀವು ಏನೇ ಕೆಲಸ ಹೇಳಿದ್ರು ಇಲ್ಲ ಅಂದೇ ಮಾಡಿದ್ದೀನಿ. ಆದರೆ ಇದೊಂದು ವಿಚಾರದಲ್ಲಿ ನಾನು ಫೋರ್ಸ್ ಮಾಡಬೇಡಿ. ಹಾಗಾದ್ರೆ ಹೀಗೆ ಚಿರು, SI ನಾಗರಾಜ್ ಅವ್ರ ಮಗಳಿಗೆ ನಿನ್ನ ಕೊಟ್ಟು ಮದ್ವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಅಲ್ಲ, ಅದಕ್ಕೆ ನೀವು ಮಾತು ಕೊಟ್ಟಿದ್ದೀರಾ ಅಂತ ನಾನು ಹೆಂಗೆ ಮದುವೆ ಆಗಕ್ಕಾಗತ್ತೆ? ಏನ್ ಹೇಳ್ತಾ ಇದೆ ಚಿರು? ನೀನು ಇಷ್ಟು ವರ್ಷ ನಿನ್ನ ಸಾಕಿ ಬೆಳೆಸೋದಕ್ಕೆ ಇದೇನಾ ನೀನ್ ನಂಗೆ ಕೊಡ್ತಾ ಇರೋ ಪ್ರತಿಫಲ? ಅದಕ್ಕೆ ಪ್ಲೀಸ್ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ನನಗಿನ್ಯಾರನ್ನೂ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಮೊದಲು ನಾನು ದೀಪ ಅವ್ರನ್ನ ನೋಡ್ಬೇಕು. ಅವ್ರು ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ. ಅವರೆಲ್ಲೇ ಇದ್ರು ಬೇಗ ಕರ್ಸಿ. ಆ ದೀಪನ್ ಕೇಳೋದೇನ್ ಬಂತು? ಅವಳೇ ಮುಂದೆ ನಿಂತು ಈ ಮದುವೆ ಮಾಡ್ತಾ ಇದ್ದಾಳೆ, ಗೊತ್ತಾ? ಅದಕ್ಕೆ ಏನ್ ಹೇಳ್ತಾ ಇದ್ದೀರಾ? ಹೌದು, ಬೇಕಿದ್ರೆ ಇವ್ರನ್ನ ಕೇಳಿ. ಹೌದಪ್ಪ ಚಿರು, ದೀಪ ನಿನ್ಗೆ ಯಾವ ಆಂಗಲ್ ಅಲ್ಲೂ ಸೂಟ್ ಆಗಲ್ಲ ಅಂತ ಅರ್ಥ ಆಗೋ ತರ ಸೌಂದರ್ಯ ಹೇಳಿದಾಳೆ. ಅವಳೇ ತಾನೇ ಮುಂದೆ ನಿಂತು ನಾನು ಚಿರು ಅವ್ರಿಗೆ ಮದ್ವೆ ಮಾಡಿಸ್ತೀನಿ ಅಂತಾನೂ ಹೇಳಿದಾಳೆ. ದೀಪ ಹಾರ ತರಕ್ ಹೋಗಿದ್ದಾಳೆ ಅಲ್ದೆ, ಅಲ್ಲಿ ಎಲ್ಲರೂ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಈ ಟೈಮಲ್ಲಿ ನಿನ್ ಮದ್ವೆ ಆಗಲ್ಲ ಅಂದ್ರೆ ಹೇಗೆ ಚಿರು? ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ಚೆನ್ನಾಗಿ ಓದಿದ್ದಾಳೆ, ನೋಡಕ್ಕೂ ತುಂಬಾ ಲಕ್ಷಣವಾಗಿದ್ದಾಳೆ. ನಿನಗೆ ಹೇಳಿ ಮಾಡ್ತಿರೋ ಜೋಡಿ. ಇಷ್ಟು ದಿನ ನಾನ್ ನಿನಗೆ ಅದೇ ತರ ಹುಡುಗಿನ ತಂದ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಅದು ನಿನಗೂ ಚೆನ್ನಾಗಿ ಗೊತ್ತು. ಆದ್ರೆ ಏನೋ ಬ್ಯಾಡ್ ಟೈಮ್, ಆ ದೀಪನ್ ಜೊತೆ ಮದ್ವೆ ಆಗೋಯ್ತು. ಆದ್ರೆ ಈಗ ನಮ್ಮ ಸ್ಟೇಟಸ್ಗೆ ಸರಿ ಹೋಗೋಂತ ಹುಡುಗಿನ ಹುಡುಕಿದ್ದೀನಿ. ನೀನೀಗ ಒಳ್ಳೆ ಮದ್ವೆ ಆಗ್ಬೇಕು. ಪ್ಲೀಸ್ ಚಿರು, ಆಗಲ್ಲ ಅಂತ ಹೇಳ್ದೆ ಹೋಗಿ ಮಂಟಪದಲ್ಲಿ ಕೂತ್ಕೋ. ಇದು ನನ್ನ ರಿಕ್ವೆಸ್ಟ್. ನಿನ್ ತಾಯಿ ಸ್ಥಾನದಲ್ಲಿರೋ ಸೌಂದರ್ಯ ಇಷ್ಟು ರಿಕ್ವೆಸ್ಟ್ ಮಾಡ್ಕೋತಿದ್ರು ನಿನ್ ಮನ್ಸೇ ಕರಗ್ತಿಲ್ವಲ್ಲ ಚಿರು? ಸೌಂದರ್ಯನ ಜಾಗದಲ್ಲಿ ನಿನ್ ಸ್ವಂತ ತಾಯಿ ಇದ್ದಿದ್ರು ಹೀಗೆ ನೀನ್ ಹಠ ಮಾಡ್ತಿದ್ದ? ನಿನ್ ತಾಯಿ ಮಾತು ಕೇಳ್ತಿದ್ದೋ ಇಲ್ವೋ? ಚಿಕ್ಕಮ್ಮ ಪ್ಲೀಸ್, ನನಗೆ ಅತ್ತಿಗೆ ಬೇರೆ ಅಲ್ಲ, ತಾಯಿ ಬೇರೆ ಅಲ್ಲ. ನನ್ನ ತಾಯಿ ಸ್ಥಾನನ ಅದಕ್ಕೆ ತುಂಬಿದ್ದಾರೆ. ನನ್ನ ಅದಕ್ಕೆ ತಾಯಿಗಿಂತನೂ ಹೆಚ್ಚಿನ ಪ್ರೀತಿ ಕೊಟ್ಟಿದ್ದಾರೆ. ಅದನ್ನ ನಾನು ಸಾಯೋವರೆಗೂ ಮರೆಯಲ್ಲ.